ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪ್ರೊಫೆಸರ್ ಮಮತಾ ಎನ್, ಅರ್ಥಶಾಸ್ತ್ರ ಸಹ ಪ್ರಾಧ್ಯಾಪಕರು, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ಕುಣಗಲ್, ತುಮಕೂರು ವಿಶ್ವವಿದ್ಯಾನಿಲಯ. ನಾವು ಕಳೆದ ವಿಡಿಯೋದಲ್ಲಿ ಮೊನೋಪೊಲಿಸ್ಟಿಕ್ ಕಾಂಪಿಟೇಷನ್, ಸ್ವಾಮ್ಯಯುತ ಪೈಪೋಟಿ ಮಾರುಕಟ್ಟೆಯ ಅರ್ಥ ಮತ್ತೆ ಲಕ್ಷಣಗಳನ್ನ ತಿಳ್ಕೊಂಡ್ವಿ. ಇಲ್ಲಿ ನಾವು ಸ್ವಾಮ್ಯಯುತ ಪೈಪೋಟಿ ಮಾರುಕಟ್ಟೆಯಲ್ಲಿ ಬೆಲೆ ಮತ್ತು ಉತ್ಪನ್ನದ ನಿರ್ಧಾರದ ಬಗ್ಗೆ ತಿಳ್ಕೊಳ್ಳೋಣ. ಸ್ವಾಮ್ಯಯುತ ಪೈಪೋಟಿಯಲ್ಲಿ ನಾನು ಆಗ್ಲೇ ಹೇಳಿದಂತೆ ಸ್ವಾಮ್ಯಯುತ ಪೈಪೋಟಿ ಮಾರುಕಟ್ಟೆ ಅಂದರೆ ಅಸಂಖ್ಯಾತ ಅಥವಾ ಅತಿ ದೊಡ್ಡ ಸಂಖ್ಯೆಯ ಸಣ್ಣ ಸಣ್ಣ ಮಾರಾಟಗಾರರು ಸಮೀಪದ ಬದಲಿ ವಸ್ತುಗಳು ಅಥವಾ ನಿಕಟ ಬದಲಿ ವಸ್ತುಗಳನ್ನು ಮಾರಾಟ ಮಾಡುತ್ತಿರುವಂತಹ ಒಂದು ಸನ್ನಿವೇಶ ಅಂತ. ಈ ಸನ್ನಿವೇಶದಲ್ಲಿ ಬೆಲೆ ಮತ್ತು ಉತ್ಪನ್ನ ಹೇಗೆ ನಿರ್ಧಾರ ಆಗುತ್ತೆ ಅನ್ನೋದನ್ನು ನಾವು ನೋಡೋಣ. ಸ್ವಾಮ್ಯಯುತ ಪೈಪೋಟಿಯಲ್ಲಿ ಉದ್ಯಮವು ಬೆಲೆ ನಿರ್ಧರಿಸುವವನೇ ಹೊರತು ಬೆಲೆ ಪಡೆಯುವನಲ್ಲ. ಅಂದರೆ ಈತ ಬೆಲೆಯನ್ನ ನಿರ್ಧಾರ ಮಾಡ್ತಾನೆ, ಅಂದರೆ ಪ್ರೈಸ್ ಮೇಕರ್, ನಾಟ್ ಎ ಪ್ರೈಸ್ ಟೇಕರ್, ಬೆಲೆ ಪಡೆಯುವನಲ್ಲ. ಆದ್ದರಿಂದ ಅದು ತನಗೆ ಗರಿಷ್ಠ ಲಾಭ ತರುವ ಬೆಲೆಯನ್ನ ತನ್ನ ವಸ್ತುವಿಗೆ ನಿರ್ಧರಿಸಬೇಕು. ಅಂದ್ರೆ ಇಲ್ಲಿ ಮಾರಾಟಗಾರರು ತಮ್ಮ ವಸ್ತುವಿನಗೆ ಗರಿಷ್ಠ ಬೆಲೆಯನ್ನ ನಿಗದಿ ಮಾಡಿ ಲಾಭವನ್ನ ಮಾಡ್ಕೊಳ್ಳಿಕ್ಕೆ ನಿರ್ಧಾರ ಮಾಡ್ತಾರೆ, ಅಂದ್ರೆ ಲಾಭ ಆಗುವ ರೀತಿಯಲ್ಲಿ ಬೆಲೆಯನ್ನ ನಿರ್ಧರಿಸ್ತಾರೆ ಅಂತ. ಈ ಮಾರುಕಟ್ಟೆಯಲ್ಲಿ ಬೆಲೆ ಮತ್ತು ಉತ್ಪನ್ನ ನಿರ್ಧಾರವು ಉದ್ಯಮದ ಆದಾಯ ಮತ್ತು ವೆಚ್ಚ ರೇಖೆಗಳಿಂದ ನಿರ್ಧರಿಸಲ್ಪಡುತ್ತೆ. ಸ್ವಾಮ್ಯಯುತ ಪೈಪೋಟಿ ಮಾರುಕಟ್ಟೆಯಲ್ಲಿ ಉದ್ಯಮದ ಲಾಭ ಅಥವಾ ಆದಾಯ ಮತ್ತು ವೆಚ್ಚ ರೇಖೆಗಳಿಂದ ಬೆಲೆ ನಿರ್ಧಾರ ಆಗುತ್ತೆ. ಈ ಮಾರುಕಟ್ಟೆಯಲ್ಲಿನ ಉದ್ಯಮದ ಸರಾಸರಿ ಆದಾಯ ಅಥವಾ ಬೇಡಿಕೆ ರೇಖೆ ಎಡದಿಂದ ಬಲಕ್ಕೆ ಇಳಿಮುಖವಾಗಿರುತ್ತೆ. ಯಾವುದು? ಬೇಡಿಕೆ ರೇಖೆ ಎಡದಿಂದ ಬಲಕ್ಕೆ ಇಳಿಮುಖವಾಗಿರುತ್ತೆ. ಆದ್ದರಿಂದ ಇದು ತನ್ನ ವಸ್ತುವಿನ ಹೆಚ್ಚಿನ ಪ್ರಮಾಣದಲ್ಲಿ ಉತ್ಪಾದಿಸಬೇಕೆಂದರೆ ಬೆಲೆಯನ್ನ ಕಡಿಮೆಗೊಳಿಸಲೇಬೇಕಾಗುತ್ತೆ. ಹೆಚ್ಚು ಉತ್ಪಾದನೆ ಮಾಡಬೇಕು ಅಂದ್ರೆ ಬೆಲೆಯನ್ನ ಕಡಿಮೆ ಮಾಡಬೇಕಾಗತ್ತೆ. ಇತರ ಎಲ್ಲ ಮಾರುಕಟ್ಟೆಗಳಂತೆ ಸ್ವಾಮ್ಯಯುತ ಪೈಪೋಟಿ ಮಾರುಕಟ್ಟೆಯಲ್ಲೂ ಸಹ ಸೀಮಾಂತ ಆದಾಯ ಸೀಮಾಂತ ವೆಚ್ಚ ಸಮಗೊಳ್ಳುವ ಬಿಂದುವಿನಲ್ಲಿ ಸಮತೋಲನವನ್ನ ತಲುಪುತ್ತೆ. ಅಲ್ಲಿ ಬೆಲೆ ಲಭ್ಯವಾಗುತ್ತೆ. ಸೀಮಾಂತ ಆದಾಯ ಸೀಮಾಂತ ವೆಚ್ಚವನ್ನ ಸಮಗೊಳ್ಳುವಂತಹ ಬಿಂದುವಿನಲ್ಲಿ. ಈಗ ನಾವು ಮೊದಲಿಗೆ ಅಲ್ಪಾವಧಿಯಲ್ಲಿ ಸ್ವಾಮ್ಯಯುತ ಪೈಪೋಟಿ ಮಾರುಕಟ್ಟೆಯಲ್ಲಿ ಸಮತೋಲನವನ್ನು ನೋಡೋಣ. ಸ್ವಾಮ್ಯಯುತ ಪೈಪೋಟಿಯಲ್ಲಿ ಪ್ರತಿಯೊಬ್ಬ ಉತ್ಪಾದಕನು ತನ್ನ ವಸ್ತುವಿನ ಉತ್ಪಾದನಾ ಪ್ರಮಾಣ ಮತ್ತು ಬೆಲೆಯನ್ನ ನಿರ್ಧರಿಸುವಲ್ಲಿ ಸಂಪೂರ್ಣ ಸ್ವತಂತ್ರನಾಗಿರ್ತಾನೆ. ಗರಿಷ್ಠ ಲಾಭ ಗಳಿಸುವುದು ಅವನ ಗುರಿಯಾಗಿರುತ್ತೆ. ಪ್ರತಿಯೊಬ್ಬ ಉತ್ಪಾದಕನೇನಾಗಿರ್ತಾನೆ? ತನ್ನ ಸರಕಿಗೆ ಬೆಲೆಯನ್ನ ನಿರ್ಧರಿಸುವಲ್ಲಿ ಆತ ಸಂಪೂರ್ಣವಾಗಿ ಸ್ವಾತಂತ್ರ್ಯವನ್ನು ಪಡ್ಕೊಂಡಿರ್ತಾನೆ. ಗರಿಷ್ಠ ಲಾಭವನ್ನು ಗಳಿಸುವುದು ಆತನ ಗುರಿಯಾಗಿರುತ್ತೆ. ಅಂದ್ರೆ ತಾನು ಬೆಲೆಯನ್ನು ನಿರ್ಧರಿಸಬೇಕಾದ್ರೆ ಲಾಭ ಬರುವ ರೀತಿಯಲ್ಲೇ ಬೆಲೆಯನ್ನ ನಿರ್ಧರಿಸ್ತಾನೆ. ಸ್ವಾಮ್ಯಯುತ ಪೈಪೋಟಿ ಉದ್ಯಮ ಸೀಮಾಂತ ಆದಾಯ ಸೀಮಾಂತ ವೆಚ್ಚಕ್ಕೆ ಸಮನಾದಾಗ ಸಮತೋಲನದಲ್ಲಿರುತ್ತೆ. ಸೀಮಾಂತ ಆದಾಯ ಸೀಮಾಂತ ವೆಚ್ಚಕ್ಕೆ ಸಮತೋಲನದಲ್ಲಿರುತ್ತೆ. ಈ ಸಂದರ್ಭದಲ್ಲಿ ಅದು ಗರಿಷ್ಠ ಲಾಭ ತಂದುಕೊಡುವ ಬೆಲೆ ಮತ್ತು ಉತ್ಪನ್ನ ಪ್ರಮಾಣವನ್ನ ಕಾಯ್ದುಕೊಂಡಿರುತ್ತದೆ. ಎಲ್ಲಿಯವರೆಗೆ ಸೀಮಾಂತ ಆದಾಯ ಸೀಮಾಂತ ವೆಚ್ಚಕ್ಕೆ ಅಧಿಕವಾಗಿರುತ್ತೋ, ಅಂದ್ರೆ ವೆಚ್ಚಕ್ಕಿಂತ ಆದಾಯ ಎಲ್ಲಿವರೆಗೂ ಹೆಚ್ಚಾಗಿರುತ್ತೋ ಅಲ್ಲಿಯವರೆಗೆ ಅದು ಉತ್ಪಾದನೆಯನ್ನ ಹೆಚ್ಚಿಸಲು ಅವಕಾಶ ಇರುತ್ತೆ. ಅವೆರಡೂ ಸಮಗೊಂಡ ಬಿಂದುವಿನಲ್ಲಿ, ಅಂದ್ರೆ ಆದಾಯ ವೆಚ್ಚಕ್ಕೆ ಸಮನಾದ ಬಿಂದುವಿನಲ್ಲಿ ಉತ್ಪಾದನೆಯನ್ನ ಸ್ಥಿರಗೊಳಿಸಬೇಕಾಗತ್ತೆ. ವೆಚ್ಚಕ್ಕಿಂತ ಆದಾಯ ಅಂದ್ರೆ ಆದಾಯ ಜಾಸ್ತಿ ಬರ್ತಾ ಇದ್ದು ವೆಚ್ಚ ಕಡಿಮೆ ಇದ್ರೆ ಆ ವೆಚ್ಚ ಮತ್ತು ಆದಾಯ ಸಮನಾಗುವವರೆಗೂ ಸಹ ಅವರು ಉತ್ಪಾದನೆಯನ್ನ ಮುಂದುವರಿಸ್ತಾರೆ. ಆದ್ರೆ ವೆಚ್ಚ ಮತ್ತೆ ಆದಾಯ ಎಲ್ಲಿ ಸಮನಾಗುತ್ತೋ ಅಲ್ಲಿ ಅವರು ತಮ್ಮ ಉತ್ಪಾದನೆಯನ್ನ ನಿಲ್ಲಿಸ್ತಾರೆ. ಏಕೆಂದರೆ ಆ ಹಂತದ ನಂತರವೂ ಉತ್ಪಾದನೆಯನ್ನು ಅವರೇನಾದ್ರೂ ಮುಂದುವರಿಸಿದ್ದೇ ಆದ್ರೆ ನಷ್ಟವನ್ನ ಅನುಭವಿಸ್ಬೇಕಾಗತ್ತೆ. ಆದ್ದರಿಂದ ಉದ್ಯಮ ಸಮತೋಲನ ತಲುಪುವ ಷರತ್ತುಗಳನ್ನ ನಾವು ಇಲ್ಲಿ ಪಟ್ಟಿ ಮಾಡಿದೀವಿ. ಒಂದು, ಸೀಮಾಂತ ಆದಾಯ ಸೀಮಾಂತ ವೆಚ್ಚಕ್ಕೆ ಸಮನಾಗಬೇಕು. ಎಲ್ಲಿವರೆಗೂ ಅವರು ಲಾಭ ಬರುತ್ತೆ ಅಥವಾ ಆದಾಯ ಆಗುತ್ತೆ ಅಂದ್ರೆ ಸೀಮಾಂತ ವೆಚ್ಚ ಸೀಮಾಂತ ಆದಾಯಕ್ಕೆ ಸಮನಾಗಬೇಕು. ಇನ್ನೊಂದು, ಸೀಮಾಂತ ವೆಚ್ಚದ ರೇಖೆ ಸೀಮಾಂತ ಆದಾಯ ರೇಖೆಯನ್ನ ಕೆಳಗಿನಿಂದ ಸಂಧಿಸಬೇಕು. ಈ ಸ್ವಾಮ್ಯಯುತ ಪೈಪೋಟಿಯಲ್ಲಿ ಉದ್ಯಮ ಅಲ್ಪಾವಧಿಯಲ್ಲಿ ಸಮತೋಲನ ತಲುಪುವ ಬಗೆಯನ್ನ ನಾವು ರೇಖಾಚಿತ್ರದ ಸಹಾಯದಿಂದ ತಿಳ್ಕೊಳ್ಬಹುದು. ರೇಖಾಚಿತ್ರದಲ್ಲಿ ನೀವು ನೋಡಿ, ಇಲ್ಲಿ AR, MR, SMC, SAC ರೇಖೆಗಳಿವೆ. AR ರೇಖೆ ಸರಾಸರಿ ಆದಾಯದ ರೇಖೆ, MR ಸೀಮಾಂತ ಆದಾಯದ ರೇಖೆ, SMC ಅಲ್ಪಾವಧಿ ಸೀಮಾಂತ ವೆಚ್ಚದ ರೇಖೆ, ಇದು ಅಲ್ಪಾವಧಿ ಸರಾಸರಿ ವೆಚ್ಚದ ರೇಖೆ SAC. ಇಲ್ಲಿ SMC ಮತ್ತು SACಗಳು ಅಲ್ಪಾವಧಿ ಸೀಮಾಂತ ವೆಚ್ಚ ಮತ್ತು ಅಲ್ಪಾವಧಿ ಸರಾಸರಿ ವೆಚ್ಚದ ರೇಖೆಗಳಾಗಿವೆ. ಚಿತ್ರದಲ್ಲಿ ತೋರಿಸಿರುವಂತೆ ಅಲ್ಪಾವಧಿ ಸೀಮಾಂತ ವೆಚ್ಚದ ರೇಖೆ SMC ಮತ್ತು ಆದಾಯ ರೇಖೆ MR ಅನ್ನ ನೋಡಿ. ಇದು MR ರೇಖೆ, ಇದು ಸೀಮಾಂತ ವೆಚ್ಚದ ರೇಖೆ. ಎಲ್ಲಿ ಸಂಧಿಸಿದೆ? ಕೆಳಭಾಗದಿಂದ, ಅಂದ್ರೆ ಕೆಳಭಾಗದಿಂದ ಮೇಲ್ಭಾಗಕ್ಕೆ ಹೋಗ್ಬೇಕಾದ್ರೆ ಸಂಧಿಸಿರುವಂತಹ, ಕೆಳಗಿನಿಂದ ಛೇದಿಸಿರುವಂಥದ್ದು ನಾವು ನೋಡ್ತೀವಿ. SMC ಮತ್ತು ಆದಾಯ ರೇಖೆ MR ಅನ್ನ ಈ ಬಿಂದುವಿನಲ್ಲಿ ಸಂಧಿಸಿದೆ. ಈ ಬಿಂದುವಿನಲ್ಲಿ ಸೀಮಾಂತ ಆದಾಯ ಸೀಮಾಂತ ವೆಚ್ಚಕ್ಕೆ ಏನಾಗಿರುತ್ತೆ? ಸಮನಾಗಿರುತ್ತೆ. ಹಾಗೂ ಸಮತೋಲನ ಬೆಲೆ OP ಆಗಿರುತ್ತೆ. ನೋಡಿ, ಇದು OP ಸಮತೋಲನ ಬೆಲೆ ಆಗಿರುತ್ತೆ. ಸರಾಸರಿ ಆದಾಯ ಮತ್ತು ಸರಾಸರಿ ವೆಚ್ಚಗಳು ನಡುವಿನ ವ್ಯತ್ಯಾಸ P1R ಇವೆರಡು. ಇಲ್ಲಿಂದ ಇದಿಷ್ಟು
ವ್ಯತ್ಯಾಸ ಆಗಿರುವಂತಹದ್ದು. ಹಾಗಾಗಿ ಆದ್ದರಿಂದ ಉದ್ಯಮದ ಒಟ್ಟು ಲಾಭ ಎಷ್ಟಪ್ಪ ಅಂದ್ರೆ P1RS ನಷ್ಟು P1RS ಅಂದ್ರೆ ಈ ಭಾಗ ಏನಿದೆಯೋ ಇದು ಉದ್ಯಮದ ಲಾಭವನ್ನ ಅಂದ್ರೆ ಬಣ್ಣ ತುಂಬಿರುವಂತಹ ಜಾಗ ಉದ್ಯಮದ ಲಾಭವನ್ನ ತಿಳಿಸುವಂತಹ ಸ್ಥಳ ಆಗಿರುತ್ತೆ. ಅಲ್ಪಾವಧಿಯಲ್ಲಿ ಸ್ವಾಮ್ಯತ ಪೈಪೋಟಿಯ ಉದ್ಯಮ ಅದರ ಆದಾಯ ಮತ್ತು ವೆಚ್ಚದ ರೇಖೆಗಳಿಗೆ ಅನುಗುಣವಾಗಿ ಅತಿ ಹೆಚ್ಚು ಲಾಭ ಅಥವಾ ಅತಿ ಹೆಚ್ಚು ನಷ್ಟವನ್ನ ಅನುಭವಿಸ್ತಾ ಇರುತ್ತೆ. ಲಾಭ ಆಗ್ತಾ ಇರುತ್ತೆ, ಇಲ್ಲ ನಷ್ಟವೂ ಸಹ ಆಗಬಹುದು. ಅವು ಅತಿ ಹೆಚ್ಚು ಲಾಭ ಗಳಿಸಿದ್ದರೆ ಹೊಸ ಉದ್ಯಮಗಳು ಕೈಗಾರಿಕೆಯನ್ನ ಪ್ರವೇಶವನ್ನ ಮಾಡಲಿಕ್ಕೆ ಪ್ರೇರಣೆಗೊಳ್ತವೆ. ಇದರಿಂದಾಗಿ ಪೈಪೋಟಿ ಹೆಚ್ಚಳಗೊಂಡು ಲಾಭ ಕಡಿಮೆಗೊಳ್ಳುವ ಸಾಧ್ಯತೆ ಇರುತ್ತೆ. ಅಂದ್ರೆ ಈಗಿರುವಂತಹ ಉದ್ಯಮಗಳಿಗೆ ಹೆಚ್ಚು ಲಾಭ ಬರ್ತಾ ಇದೆ ಅಂತ ಗೊತ್ತಾದ್ರೆ ಹೊಸ ಉದ್ಯಮಗಳು ಸಹ ಕೈಗಾರಿಕೆಯನ್ನ ಪ್ರವೇಶ ಮಾಡ್ತವೆ. ಆಗ ಪೈಪೋಟಿ ಹೆಚ್ಚಾಗಿ ಲಾಭ ಕಡಿಮೆ ಆಗುತ್ತೆ. ದೀರ್ಘಾವಧಿಯಲ್ಲಿ ಸಮತೋಲನ. ಈಗಾಗಲೇ ತಿಳ್ಕೊಂಡಂತೆ ಅಲ್ಪಾವಧಿಯಲ್ಲಿ ತಿಳಿಸಿದಂತೆ ಅಲ್ಪಾವಧಿಯಲ್ಲಿ ಸ್ವಾಮ್ಯತ ಪೈಪೋಟಿ ಉದ್ಯಮ ಅತ್ಯಧಿಕ ಲಾಭ ಗಳಿಸಲು ಸಾಧ್ಯವಿರೋದಾದ್ರೆ ದೀರ್ಘಾವಧಿ ಅದು ಸಾಧ್ಯ ಆಗೋದಿಲ್ಲ. ಏಕೆಂದ್ರೆ ದೀರ್ಘಾವಧಿಯಲ್ಲಿ ನಾನು ಆಗ್ಲೇ ಹೇಳಿದೆ ಅವ್ರಿಗೆ ಲಾಭ ಆಗ್ತಾ ಇದೆ ಅಂದ್ರೆ ಬೇರೆ ಉದ್ಯಮಗಳು ಸಹ ಪ್ರವೇಶವನ್ನ ಮಾಡ್ತವೆ. ಹಾಗಾಗಿ ಉದ್ಯಮಗಳ ನಡುವೆ ತೀವ್ರ ಪೈಪೋಟಿ ಅಂದ್ರೆ ತೀವ್ರ ಪೈಪೋಟಿ ಇರುವುದು ಪ್ರಾರಂಭ ಆಗುತ್ತೆ. ಇದರಿಂದಾಗಿ ಸಾಮಾನ್ಯ ಲಾಭ ಗಳಿಸುವುದು ಮಾತ್ರ ಸಾಧ್ಯ ಆಗತ್ತೆ. ಆದ್ದರಿಂದ ದೀರ್ಘಾವಧಿಯಲ್ಲಿ ಉದ್ಯಮ ಸಾಧಾರಣ ಲಾಭ ಗಳಿಸುವಂತಹ ಸಂದರ್ಭದಲ್ಲಿ ಸಮತೋಲನವನ್ನ ತಲುಪುತ್ತೆ. ಸ್ವಾಮ್ಯಯುತ ಪೈಪೋಟಿ ಉದ್ಯಮ ದೀರ್ಘಾವಧಿ ಸಮತೋಲನ ತಲುಪಲು ಪೂರೈಸಬೇಕಾದಂತಹ 2 ಷರತ್ತುಗಳೆಂದ್ರೆ ಇಲ್ಲೂ ಸಹ MC=MR ಅಂದ್ರೆ ಸೀಮಾಂತ ಆದಾಯ ವೆಚ್ಚ ಸೀಮಾಂತ ಆದಾಯಕ್ಕೆ ಸಮನಾಗಿರ್ಬೇಕು ಮತ್ತು ಸರಾಸರಿ ಆದಾಯ ಸರಾಸರಿ ವೆಚ್ಚಕ್ಕೆ ಸಮನಾಗಬೇಕು. ಇದನ್ನ ಸಹ ನಾವು ಒಂದು ರೇಖಾಚಿತ್ರ ಸಹಾಯದಿಂದ ತಿಳ್ಕೊಳ್ಬಹುದು. ರೇಖಾಚಿತ್ರದಲ್ಲಿ ನೀವು ನೋಡಿ, ಇಲ್ಲಿ ಸೇಮ್ ಅದೇ ರೇಖಾಚಿತ್ರಗಳಿದೆ. ಅದೇ ಇಲ್ಲಿ LIC, ಇದು LIC ದೀರ್ಘಾವಧಿಯ ರೇಖಾಚಿತ್ರ. LR ಮತ್ತು LMR ದೀರ್ಘಾವಧಿಯ ಸೀಮಾಂತ ವೆಚ್ಚದ ಮತ್ತು ದೀರ್ಘಾವಧಿಯ ಸರಾಸರಿ ವೆಚ್ಚದ ರೇಖೆಗಳಾಗಿರುತ್ತೆ. ಇದು LMR ಸೀಮಾಂತ ದೀರ್ಘಾವಧಿ ಸೀಮಾಂತ ಆದಾಯದ ರೇಖೆ, ಇದು LER ದೀರ್ಘಾವಧಿ ಸರಾಸರಿ ಆದಾಯದ ರೇಖೆ ಆಗಿರುತ್ತೆ. ಇಲ್ಲಿ LMC ಮತ್ತು LACಗಳು ದೀರ್ಘಾವಧಿ ಸೀಮಾಂತ ವೆಚ್ಚ ಮತ್ತು ಸರಾಸರಿ ವೆಚ್ಚದ ರೇಖೆಗಳಾಗಿವೆ. ಇದು ದೀರ್ಘಾವಧಿ ಸೀಮಾಂತ ವೆಚ್ಚದ ರೇಖೆ ಆದರೆ ಇದು ದೀರ್ಘಾವಧಿ ಸರಾಸರಿ ವೆಚ್ಚದ ರೇಖೆ. ಇವೆರಡೂ ಸಹ ಈ ಬಿಂದುವಿನಲ್ಲಿ ಸಂಧಿಸಿದೆ ನೋಡಿ. LMR ಮತ್ತು LMC ಈ ಬಿಂದುವಿನಲ್ಲಿ ಸಂಧಿಸಿದೆ. ಇಲ್ಲಿ ಉದ್ಯಮದ ದೀರ್ಘಾವಧಿ ಸಮತೋಲನ ಬಿಂದುವಾಗಿದೆ. ಈ ಹಂತದ ಸಮತೋಲನ ಬೆಲೆ OP ಆಗಿರುತ್ತೆ. ಬೆಲೆ ಎಷ್ಟು? OP. OQ ಉತ್ಪಾದನೆ, OQ ಪ್ರಮಾಣದ ಉತ್ಪಾದನೆ ಇರುತ್ತೆ. ಇದೇ ನೇರದಲ್ಲಿ ಸರಾಸರಿ ಆದಾಯ ಮತ್ತು ಸರಾಸರಿ ವೆಚ್ಚದ ರೇಖೆಗಳು E1 ಬಿಂದುವಿನಲ್ಲಿ ಸಂಧಿಸಿವೆ ನೋಡಿ. ಇಲ್ಲಿ E1 ಬಿಂದುವಿನಲ್ಲಿ ಸಂಧಿಸಿದವೆ. ಇದರಿಂದಾಗಿ LER=LMR ಅಂದ್ರೆ ಸರಾಸರಿ ಆದಾಯ ಸೀಮಾಂತ ಆದಾಯ ಸಮನಾಗಿರುತ್ತೆ ಅಂತ. ಆದ್ದರಿಂದ ದೀರ್ಘಾವಧಿಯಲ್ಲಿ ಉದ್ಯಮಗಳು ಸಾಮಾನ್ಯ ಲಾಭವನ್ನು ಮಾತ್ರ ಗಳಿಸಲಿಕ್ಕೆ ಸಾಧ್ಯತೆ ಇರುತ್ತೆ. ದೀರ್ಘಾವಧಿಯ ಸ್ವಾಮ್ಯಯುತ ಪೈಪೋಟಿ ಮಾರುಕಟ್ಟೆಯಲ್ಲಿನ ಉದ್ಯಮಗಳು ಲಾಭವೂ ಇಲ್ಲ ನಷ್ಟವೂ ಇಲ್ಲ ಎಂಬ ರೀತಿಯಲ್ಲಿ ಕೇವಲ ಸಾಮಾನ್ಯ ಲಾಭ ಗಳಿಸುತ್ತಿರುವುದರಿಂದ ಯಾವುದೇ ಹೊಸ ಉದ್ಯಮ ಕೈಗಾರಿಕೆಯನ್ನ ಪ್ರವೇಶಿಸಲು ಪ್ರೇರಣೆಗೊಳ್ಳುವುದಿಲ್ಲ. ಯಾಕೆಂದ್ರೆ ಲಾಭ ತುಂಬಾ ಕಡಿಮೆ ಇರುತ್ತೆ, ಹಾಗಾಗಿ ಯಾರು ಬರೋದಕ್ಕೆ ಇಷ್ಟಪಡೋದಿಲ್ಲ. ಅದೇ ರೀತಿ ಯಾವುದೇ ಹಳೆ ಉದ್ಯಮ ಕೈಗಾರಿಕೆಯಿಂದ ನಿರ್ಗಮಿಸುವುದೂ ಇಲ್ಲ. ಯಾಕೆಂದ್ರೆ ಇದ್ದಿದ್ರಲ್ಲಿ ಒಂದಷ್ಟು ಲಾಭ ಬರ್ತಾ ಇರುತ್ತೆ ಅಂತೇಳಿ ಆ ಸನ್ನಿವೇಶದಲ್ಲಿ ಅವ್ರ ಮಾರುಕಟ್ಟೆ ಅಥವಾ ಕೈಗಾರಿಕೆಯಲ್ಲಿನ ಉದ್ಯಮಗಳು ಗುಂಪು ಸಮತೋಲನದಲ್ಲಿದೆ ಎಂದು ಹೇಳಬಹುದು. ಅಂದ್ರೆ ಸ್ವಾಮ್ಯಯುತ ಪೈಪೋಟಿಯ ಅಪವ್ಯಯಗಳು ಸ್ವಾಮ್ಯಯುತ ಪೈಪೋಟಿ ಮಾರುಕಟ್ಟೆಯ ಹಲವಾರು ದೋಷಗಳಿಂದ ಕೂಡಿದೆ. ಅವುಗಳೆಂದರೆ ಅನವಶ್ಯಕ ವೆಚ್ಚ, ಪ್ರಚಾರದ ಅಬ್ಬರ, ಉತ್ಪಾದನಾ ಸಾಮರ್ಥ್ಯದ ಅಪೂರ್ಣ ಉಪಯೋಗ, ನಿರುದ್ಯೋಗದ ಭಯ, ಅನವಶ್ಯಕ ಸಾಗಾಟದ ವೆಚ್ಚ, ಉತ್ಪನ್ನ ಕಡಿಮೆ ಉತ್ಪಾದನೆ ಮತ್ತು ಅಧಿಕ ಬೆಲೆ ಮುಂತಾದವು. ಇಲ್ಲಿ ಹಲವಾರು ಅಪವ್ಯಯಗಳನ್ನು ಸಹ ನಾವು ನೋಡ್ತೀವಿ. ನೋಡಿ, ಇಲ್ಲಿ ಸ್ವಾಮ್ಯಯುತ ಪೈಪೋಟಿಯ ಅಪವ್ಯಯಗಳು ಯಾವುದು ಅಂದ್ರೆ ಸ್ವಾಮ್ಯಯುತ ಪೈಪೋಟಿ ಮಾರುಕಟ್ಟೆಯಲ್ಲಿ ಹಲವಾರು ದೋಷಗಳಿಂದ ಕೂಡಿದೆ. ಅಲ್ಲಿ ಒಂದು ಅನವಶ್ಯಕ ಜಾಹೀರಾತು ವೆಚ್ಚ ಮತ್ತು ಅಬ್ಬರದ ಪ್ರಚಾರ. ಅಂದ್ರೆ ಇಲ್ಲಿ ನೀವು ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಮತ್ತೆ ಏಕಸ್ವಾಮ್ಯ ಮಾರುಕಟ್ಟೆಯಲ್ಲಿ ಎರಡೂ ಮಾರುಕಟ್ಟೆಯಲ್ಲೂ ಸಹ ನಾವು ಜಾಹೀರಾತನ್ನಾಗ್ಲಿ ಅಥವಾ ಪ್ರಚಾರವನ್ನಾಗ್ಲಿ ನೋಡೋದಿಲ್ಲ. ಆದರೆ ಸ್ವಾಮ್ಯಯುತ ಪೈಪೋಟಿ ಅಥವಾ ಅಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ನಾವು ಜಾಹೀರಾತಿನ ವೆಚ್ಚ ಅಥವಾ ಮಾರಾಟ ವೆಚ್ಚವನ್ನ ನೋಡ್ತೀವಿ. ಅಂದ್ರೆ ಇಲ್ಲಿ ಜಾಹೀರಾತು ಮತ್ತು ಪ್ರಚಾರ ಜೋರಾಗಿರುತ್ತೆ, ಅವುಗಳ ಮೇಲೆ ವೆಚ್ಚವನ್ನು ಅವರು ಹೆಚ್ಚಾಗಿ ಮಾಡಬೇಕಾಗತ್ತೆ. ಎರಡನೇದು ಯಾಕಪ್ಪ ಮಾಡಬೇಕು ಅಂತ ಅಂದ್ರೆ ತನ್ನ ಸರಕಿನತ್ತ ಜನರನ್ನ ಆಕರ್ಷಿಸ್ಲಿಕ್ಕೋಸ್ಕರ. ಹಾಗಾಗಿ ಜಾಹೀರಾತಿನ ವೆಚ್ಚವನ್ನು ಅವರು ಮಾಡಬೇಕಾಗತ್ತೆ. ಎರಡನೇದು ಉತ್ಪಾದನಾ ಸಾಮರ್ಥ್ಯದ ಅಪೂರ್ಣ ಉಪಯೋಗ. ಇಲ್ಲಿ ಹಲವಾರು ಉದ್ಯಮಗಳು ಸಣ್ಣ ಸಣ್ಣ ಉದ್ಯಮಗಳಾಗಿರೋದ್ರಿಂದಾಗಿ ಇಲ್ಲಿ ಅವರ ಸಂಪೂರ್ಣವಾಗಿ ಉತ್ಪಾದನಾ ಸಾಮರ್ಥ್ಯವನ್ನ ಬಳಸ್ಕೊಂಡಿರೋದಿಲ್ಲ. ಇನ್ನು ನಿರುದ್ಯೋಗದ ಭಯ. ಯಾವಾಗ ಬೇಕಾದ್ರೂ ಸಹ ಇದು ಲಾಭವನ್ನ ಅಥವಾ ನಮ್ಗೆ ಲಾಭ ಬರಲಿಲ್ಲ ನಷ್ಟ ಆಯ್ತು ಅಂತಂದ್ರೆ ಯಾವಾಗ ಬೇಕಾದ್ರೂ ಸಹ ಉದ್ಯಮ ತನ್ನ ಅಸ್ತಿತ್ವವನ್ನು ಕಳ್ಕೊಳ್ಬಹುದು. ಹಾಗಾಗಿ ನಿರುದ್ಯೋಗದ ಭಯವೂ ಸಹ ಇರುತ್ತೆ. ಹಾಗೆ ಅನವಶ್ಯಕ ಸಾಗಾಟದ ವೆಚ್ಚ.
ಇಲ್ಲಿ ಸರಕನ್ನ ಒಂದು ಕಡೆಯಿಂದ ಮತ್ತೊಂದು ಕಡೆಗಳಿಗೆ ತೆಗೆದುಕೊಂಡು ಹೋಗಿ ಅಥವಾ ಸಾಗಿಸಿ ಮಾರಾಟವನ್ನ ಮಾಡಬೇಕಾಗಿರುತ್ತೆ. ಹಾಗಾಗಿ ಅನವಶ್ಯಕ ಸಾಗಾಟದ ವೆಚ್ಚವೂ ಸಹ ಅಸ್ತಿತ್ವದಲ್ಲಿರುತ್ತೆ. ಇನ್ನು ಉತ್ಪನ್ನ ವೈಶಿಷ್ಟ್ಯದ ಅಭಾವ. ಇಲ್ಲಿ ಪ್ರತಿಯೊಂದು ವಸ್ತುವು ಸಹ ನೋಡಲಿಕ್ಕೆ ಒಂದೇ ರೀತಿ ಇದೆ ಅಂತ ಅನ್ಸಿದ್ರೆ ಅಲ್ಲಿ ಸರಕುಗಳ ವ್ಯಾಪಾರ ಆಗೋದಿಲ್ಲ. ಹಾಗಾಗಿ ಉತ್ಪನ್ನ ವೈಶಿಷ್ಟ್ಯ ಮಾಡಬೇಕು. ಆದರೆ ಈ ಉತ್ಪನ್ನ ವೈಶಿಷ್ಟ್ಯ ತುಂಬ ದೊಡ್ಡ ಪ್ರಮಾಣದಲ್ಲೇನೂ ಇರೋದಿಲ್ಲ. ಇನ್ನು ಕಡಿಮೆ ಉತ್ಪಾದನೆ ಮತ್ತು ಅಧಿಕ ಬೆಲೆ. ಉತ್ಪಾದನೆ ಕಡಿಮೆ ಇರುತ್ತೆ ಮತ್ತು ಬೆಲೆ ಜಾಸ್ತಿ ಇರುತ್ತೆ. ಇವೆಲ್ಲವೂ ಸಹ ಸ್ವಾಮ್ಯಯುತ ಪೈಪೋಟಿ ಮಾರುಕಟ್ಟೆಯಲ್ಲಿರುವಂತಹ ಅಪವ್ಯಯಗಳು ಅಥವಾ ದೋಷಗಳಾಗಿವೆ ಮುಂತಾದವು. ಥ್ಯಾಂಕ್ ಯು. ಇಲ್ಲಿಗೆ ಈ ಸ್ವಾಮ್ಯಯುತ ಪೈಪೋಟಿಯಲ್ಲಿ ಬೆಲೆ ಮತ್ತು ಉತ್ಪನ್ನ ಹೇಗೆ ನಿರ್ಧಾರ ಆಗುತ್ತೆ ಅನ್ನೋದನ್ನು ತಿಳ್ಕೊಂಡ್ವಿ. ಹಾಗೆ ಆ ಸ್ವಾಮ್ಯಯುತ ಪೈಪೋಟಿ ಮಾರುಕಟ್ಟೆಯಲ್ಲಿರುವಂತಹ ದೋಷಗಳು ಅಥವಾ ಅಪವ್ಯಯಗಳನ್ನು ತಿಳ್ಕೊಂಡಿದ್ವಿ. ಥ್ಯಾಂಕ್ ಯು. ಥ್ಯಾಂಕ್ ಯು.